ನಮಸ್ತೆ, ನಾನು ನಿಮ್ಮ ಸಂದೀಪ್ ಕೊಡ್ಲಾಡಿ. ಇವತ್ತು ನಾನು ಜೇನು ಸಾಕಾಣಿಕೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಳ್ಳೋಕ್ಕೆ ಬಂದಿದ್ದೀನಿ. ನೋಡುವ ಹೇಗೆಲ್ಲ ಇರುತ್ತಂತ. ಇದು ಜೇನು, ಇದು ತುಪ್ಪದ ಕೋಣೆ. ಹಾಂ, ಹನಿ ಚಾಂಬರ್ ಅಂತಾರಲ್ಲ, ಹಾಂ. ಅದು ಎಷ್ಟು ದಿನಕ್ಕೊಂದ್ಸಲ ತೆಗೀತ್ರಿ? ಈಗ ಶುರು ಆಯ್ತು ನಮ್ದೀಗ ಫೆಬ್ರವರಿ ಹೆಂಗ್ ಶುರು ಆಗುತ್ತೆ. ಹಾಂ, ಫೆಬ್ರವರಿ ಮಾರ್ಚ್, ನಮ್ಮ ಸೈಡ್ ಮಾರ್ಚ್. ಹಾಂ. ಮಾರ್ಚ್ ಅಲ್ಲ, ನಂದಂದ್ರೆ ಈ ರೆಡಿ ಇದ್ದಿತ್ತು ಕಳೆದ ವರ್ಷದ ಈ ಏರಿ, ಕಳೆದ ವರ್ಷದ ರೆಡಿ ಇದ್ದಿತ್ತಾ, ಹಂಗಾಗಿ ಈ ಸರಿ ಬೇಗ ಸಿಕ್ಕಿತ್ತು. ಫೆಬ್ರವರಿ ಹಂಗೆ ಸಿಕ್ಕಿತ್ತ. ಯಾವ ಟೈಮಲ್ಲಿ ಜಾಸ್ತಿ ಜೇನು ನಿಮಗೆ ಉತ್ಪತ್ತಿ ಆಗುವುದು? ಮಾರ್ಚಿಂದ ಶುರು, ಶುರು ಆಗಿ ಫೆಬ್ರವರಿ ಮಧ್ಯದಿಂದ ಮಾರ್ಚ್, ಏಪ್ರಿಲ್, ಮೇ ಮಳೆಗಾಲ ತನಕ ಇರುತ್ತಾ? ಇಲ್ಲ, ಮೇ 15ರಲ್ಲಿ ಲಾಸ್ಟ್. ಮಳೆ ಬಿದ್ದ ನಂತರ ಇಲ್ಲ. ಮಳೆ ಬಿದ್ದ ನಂತರ ಇಲ್ಲ. ಇದು ಈಗ ಮಾಡೋರಿಗೆ ಹೆಂಗಂದ್ರೆ ಮೊದಲಿಂದ ಈಗ ತೋಟಗಾರಿಕೆಲ್ಲ ಕೊಡ್ತಾರಲ್ಲ, ಕೊಟ್ಟಾಗ ಅವ್ರೇನ್ ಮಾಡ್ಬೇಕು, ಈಗ ತಂದು ಈಗ ಜೇನು ಸಾಕಾಣಿಕೆ ಯಾರು ಮಾಡೋರು ಇದ್ರೆ, ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ನೀವೇನಾದ್ರು ಇದು ತಗೊಳ್ತೀರಾ, ಹೇಳ್ತೀರಾ ಏನಾದ್ರು? ಅವ್ರೆಲ್ಲ ಬಂದು ಮಾಹಿತಿ ತಗೊಂಡೋಗ್ಲ, ಮಾಹಿತಿ ಬಂದು ತಗೊಳ್ಳಿ. ಅಂದ್ರೆ ನಂಗೆ ಇಲ್ಲಿ ತೋರ್ಸ್ಲಿಕ್ಕೆಲ್ಲ ಇದಿತ್ತಲ್ಲ, ತಂದಿಟ್ಟು 1 ವಾರದ ನಂತರ ಈ ಅಡಿಮಣೆ ಅಂದಿತ್ತ ಇದನ್ನ ಕ್ಲೀನ್ ಮಾಡಕ್ಕೆ. ಈ ಕ್ಲೀನ್ ಮಾಡಲ್ಲ ಅಂದ್ರೆ ಅಂತ ಅಂತಂದ್ರೆ ಇದ್ರಲ್ಲೆಲ್ಲ ಈ ಸಣ್ಣ ಹುಳ ಟೈಪ್ ಬತ್ತು, ಅದೇ ಅಂತ ಹತ್ತು ಫುಲ್ ಇದ್ರಲ್ಲೆಲ್ಲ ಇದು ಗೂಡು ಕಟ್ಟಿ. ಈಗ ಜೇನಂತ ಅಂದ್ರೆ ಜೇನುತುಪ್ಪ ಅಂತ ಮೊದಲಿಗೆ ಅಂದ್ರೆ ನೆನಪಾದ ತಕ್ಷಣ ಜೇನೊಳಗೆ ಕಚ್ತಾವಂತ, ಅದು ಹೌದಾ? ಕಚ್ತಾವ ಹೇಗೆ? ಕಚ್ಚುದಂದಲ್ಲ, ಚುಚ್ಚುದ ಇಲ್ಲ, ಚುಚ್ಚುದಂದ್ರೆ ಒಂದೊಂದ್ಸರಿ ಅಗ್ರೆಸಿವ್ ಆದಾಗ ಸ್ವಲ್ಪ ಇದ್ ಮಾಡ್ತು. ಈ ಮೋಡ ಇದ್ದಾಗ ಜಾಸ್ತಿ ಬಿಸಿಲು ಇದ್ಲಲ್ಲ, ಅದ ಸ್ವಲ್ಪ ಇದ್ ಮಾಡ್ತು. ಬೇರೆ ಟೈಮ್ ಅಂದ್ರೆ ಅವಕ್ಕೆ ಇದಾಗದಿದ್ರ ಹಿಂಗೆ ಸ್ಲೋ ಅಂದ್ರೆ ಗಡಿಬಿಡಿ ಮಾಡೋಕಾಗ ನಿಧಾನ ಕ್ಲೀನ್ ಮಾಡಿ ಸ್ಲೋ ಈ ತರ ಮಾಡಿ. ಈ ಜೇನುನೊಳ ಮನುಷ್ಯ ಕಚ್ಚದ ಮೇಲೆ ಜೇನುನೊಳ ಸಾಯ್ತಾವಂತೆ, ಹೌದಾ? ಅದು ವಿಷಯ. ಯಾಕಂದ್ರೆ ಅವ್ದ ಜೀವ ಇಪ್ಪದೆ ಅವು ಅಂಬಲ್ಲಂತೆ. ಅಂದ್ರೆ ಈ ತುದಿಯಲ್ಲಿ ಇರುತ್ತಲ್ಲ, ಅದ್ರಲ್ಲ ಅವು ಜೀವ ಇರೋದಂತ. ಅದು ಕಚ್ಚಿದಾಗ ಅದ ಗಡ್ಡೆ ಟೈಪ್ ಹೊರಗೆ ಬರ್ತಾ, ಅದ ನಂತರ ಅದ್ರದ್ದಾಯ್ತು. ಒಂದು ಜೇನುತುಪ್ಪ ಅಂದ್ರೆ ಇದು ಹೇಳಿದ್ಗಲ್ಲ, ಅದು ಎಷ್ಟು ಟೈಮ್ ಆಗ್ಬೇಕು ರೆಡಿ ಆಗಕ್ಕೆ, ಜೇನುತುಪ್ಪ ಫುಲ್ ಆಗಕ್ಕೆ? ಜೇನಂದ್ರೆ ಈಗ ನಾವು ತಂದ ಮೇ ಇಂದ ಜೂನ್ ಇಂದ ಶುರು ಕ್ಲೋಸ್ ಆಗುತ್ತೆ. ಮೇ ಕ್ಲೋಸ್ ಆಯ್ತಲ್ಲ, ಸೀಸನ್ ಹೋಗಿತ್ತು. ಜೂನ್ ಇಂದ ಸಕ್ಕರೆ ನೀರು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸಕ್ಕರೆ ನೀರು ಬಿಡಬೇಕು. ಸಕ್ಕರೆ ನೀರು ಇಟ್ಟು ಅದು ಎಂತ ಆಯ್ತಂದ್ರೆ ಅವ್ರು ಕೊಡುವಾಗ ಇಷ್ಟೇ ಪ್ರೇಮ್ ಇರುತ್ತೆ, 4, 5, 6 ನಂತರ ಕ್ಲೋಸ್ ಮಾಡ್ಲಕ್ ನಾವು ಸಕ್ಕರೆ ನೀರು. ಅಂದ್ರೆ ಡಿಸೆಂಬರ್ ಎಲ್ಲ ಡಿವೈಡಿ ಬರುತ್ತೆ. ಆ ಡಿವೈಡ್ ಬೇಕಿದ್ರೆ ನಮಗೆ ಖಾಲಿ ಪ್ರೇಮಿ ಬಾಕ್ಸ್ ಇದ್ರೆ ಡಿವೈಡ್ ಮಾಡ್ಲಕ್ಕ, ಇಲ್ಲ ಅಂದ್ರೆ ನಾವು ಇದ್ರಲ್ಲ ಇದು ಮಾಡಿ ಬಂದ್ ಮಾಡಿ ಇಟ್ಟರೆ ಫೆಬ್ರವರಿ ಹಂಗೆ ನಮ್ಗೆ ಜೇನು ಸಿಗುತ್ತೆ. ಈಗ ತುಂಬ ಜನ ನಮ್ಮ ಸಿಟಿ ಕಡೆ ಎಲ್ಲ ಇದನ್ನ ನೀವು ರೆಡಿ ಮಾಡೋದು, ಕಟ್ಟಿ ಕೊಡೋದಿದ್ರೆ ಅವಕ್ಕೆ ಮತ್ತು ಕೆಲಸ ಸುಲಭ. ನೀವೇ ಕಟ್ಟಿ ಕೊಡೋದಾ? ಹೆಂಗೆ ಕಟ್ಟೋದು ಇದು ಐಟಮ್? ಈಗ ಮೆಣದ ಬತ್ತಿ ಇರುತ್ತಲ್ಲ, ಇದು ಸಿಗುತ್ತೆ 25-30 ರೂಪಾಯಿ ಒಂದು ಪೀಸ್ ಇದೆ. ಇದಕ್ಕೆ ಈ ಸೈಡ್ ಮೆಣದ ಬತ್ತಿ ಕರ್ಸಿ ಅರ್ಧ ಬಿಟ್ಟರೆ ಯಾವುದು ಕೆಮಿಕಲ್ ಏನು ಯೂಸ್ ಮಾಡೋದಿಲ್ಲ. ಇದೀಗ ಆಲ್ರೆಡಿ ಇದು ಕೊಟ್ಟಿದೆ ಕಳೆದ ವರ್ಷ ಕೊಟ್ಟದಕ್ಕೆ ಇದೀಗ ಪುನಃ ಕಟ್ಕೊಂಡಿದ್ದೇವೆ. ಇದಕ್ಕೆ ಜೇನುತುಪ್ಪ ಐತೆ ಇವಾಗ? ಕಳೆದ ಮೊನ್ನೆ ವಾರದಲ್ಲಿ ತೆಗ್ದಿದೆ. ಮತ್ತೆ ತೆಗ್ದು ಮತ್ತೆ ವಾಪಸ್ ಅದೇ ತರ ಅಣಿಸ್ಬೇಕಾ ಹೆಂಗೆ? ಅಣಿಸೋದಲ್ಲ, ಇದನ್ನ ತೆಗುದು ಹೆಂಗಂದ್ರೆ ನಮ್ದೆಲ್ಲ ಮಿಷನ್ ಇತ್ತು, ಅದ್ರಲ್ಲಿ ತೋರಿಸ್ತೆ. ಈ ಸೀಲ್ ಆತ್ತು, ಇನ್ನೊಂದು ಬಾಕ್ಸ್ ಅಲ್ಲಿ ಇತ್ತು ಸೀಲ್ ಆದ್ದು ಅಂತ ತೋರಿಸ್ತಿ. ಈ ಸೀಲನ್ನ ಚೂರಿಯಲ್ಲಿ ಕೆತ್ತಿ ಈ ಸೈಡ್ ಕೆತ್ತಿ ಹಿಂಗೆ ಇಳಿಸೋದು, ಇಳಿಸಿ ಎಕ್ಸ್ಟ್ರಾಕ್ಟರ್ ಮಿಷನ್ ಇರುತ್ತೆ, ತಿರ್ಸಿ ಪೂರಾ ಖಾಲಿ ಆಗ್ತಿದ್ರಲ್ಲ. ಪುನಃ ತಂದು ನಾವು ಸಂಜೆ ಹೊತ್ತಿಗೆ ಇದರಲ್ಲಿ ಹಿಂಗೆ ಇಟ್ಟರು ಸೈ. ಇದೀಗ ಮೊನ್ನೆ ಆದಿತ್ಯವಾರ ಇಟ್ಟದ್ದಿದೆ, ಇದ್ರೆಲ್ಲ ಸ್ವಲ್ಪ ಹುಳ ಕಡಿಮೆ ಇದ್ದು ತುಪ್ಪ ಮಾಡ್ತಾ ಇಲ್ಲ. ಆ ಬೇರೆ ಬಾಕ್ಸ್ ಅಲ್ಲೆಲ್ಲ ತುಪ್ಪ ಆಯ್ತು. ಅದನ್ನ ಪುನಃ 2 ವಾರದಲ್ಲಿ. ಜೇನುನೊಳದಲ್ಲಿ ಎಷ್ಟು ಜಾತಿ ಬರ್ತವೆ ಅಂದ್ರೆ ಗಂಡು ಹೆಣ್ಣು ಆತರ, ರಾಣಿ ಜೇನು ಆತರ ಏನು? ರಾಣಿ ಇದ್ರಲ್ಲ 3, ಒಂದು ಕೆಲಸಗಾರ ನಳ, ಒಂದು ಗಂಡು ನಳ. ಇದ್ರೆಲ್ಲ ತೋರ್ಲಿಕ್ಕಿಲ್ಲ ಅನ್ಸುತ್ತೆ, ಯಾಕಂದ್ರೆ ಇದ್ರಲ್ಲ ಇಲ್ಲಲ್ಲ. ಮತ್ತೆ ರಾಣಿ 3 ಜಾತಿ, ಇದ್ರಲ್ಲಿ 1, ಇದ್ರಲ್ಲಿ 3. ಜೇನು ಉತ್ಪತ್ತಿ ಮಾಡೋದು ಯಾವ್ದು ಜಾಸ್ತಿ? ಜೇನು ಹುಳ ಈ ಕೆಲಸಗಾರ ನಳ. ಇದ್ರಲ್ಲ ಒಂದು ನಿಮಗೆ ತೆಗೆದು ತೋರಿಸ್ತೀವಿ. ನಾವು ಮಾಡುವವರಿಗೆ ಯಾವ ಥರ ಹೇಳ್ಬೇಕಂದ್ರೆ, ಈ ಹೊಸದಾಗಿ ಮಾಡುವವರು ತಂದಿಟ್ಟಾಗ ಅಡಿಮಣೆ ಕ್ಲೀನ್ ಮಾಡ್ತಾ ಇರಬೇಕು, ವಾರಕ್ಕೊಂದ್ಸರಿ ಮಾಡಲೇಬೇಕು. ಇಲ್ಲ ಅಂದ್ರೆ ಅವು ಫುಲ್ ಇದಾಗಿರ್ತವೆ. ಈಗ ಇದರಲ್ಲಿ ಇದೀಗ ಸಂಸಾರ ಕೋಣೆ, ಇದ್ರಲ್ಲಿ ನಾವು ತುಪ್ಪ ತಗೋಕಿಲ್ಲ. ಇಲ್ಲ. ಇದರಲ್ಲಿ ಈಗ ಗಂಡು ನಳ ಅಂದ್ರೆ ತೋರಿಸ್ತೆ. ಗಂಡು ನಳ ಸಂಸಾರ ಕೋಣೆ ಅಂತ ಹೇಳ್ರೆ
ಗಂಡನಾಳ ಇದು ಈ ಥರ ಇತ್ತು ಕಪ್ಪುದಾದ ಈ ಕಪ್ಪುನಾಳ ಗಂಡನಾಳ. ಇದು ಇದು ಗಂಡನಾಳ. ಅದೇನೋ ಪ್ರಯೋಜನ ಇಲ್ಲ, ಅವು ಕೆಲಸಕ್ಕೆ ಬರೋದಿಲ್ಲ, ಕೆಲಸ ಮಾಡೋದೆಲ್ಲ ಇವು. ಅದೆಂತ ಅವು ಜೇನುತುಪ್ಪ ಅವೇ ಕುಡಿತಾವ ಹೆಂಗೆ? ಗಂಡನಾಳ ಜಾಸ್ತಿ ಆದಾಗ ಕುಡಿತಾವ. ಆಮೇಲೆ ಇವು ಅಂತ ಕೆಲಸಗಾರ ನಳವನ್ನ ಓಡಿಸಿಬಿಡ್ತವ, ಅವು ಬೇಕಿರೋದಿಲ್ಲಲ್ಲ, ಓಡಿಸಿಬಿಡ್ತು. ನಾವು ಡಿವೈಡ್ ಮಾಡೋದಾರ ಡಿಸೆಂಬರಲ್ಲೇ 3-4 ಇದನ್ನು ಡಿವೈಡ್ ಮಾಡೋದು. ಡಿವೈಡ್ ಮಾಡುವಾಗ ಈ ಕೆಳಗಿನ ಇದಿರುತ್ತಲ್ಲ ನೋಡಿ, ಈ ತುದಿಯಲ್ಲ ಕಡ್ಡಿ ಮೊಟ್ಟೆ ಇರ್ಕು ಈ ಎಂಡಲ್ಲಿ, ಅದೆಲ್ಲ ರಾಣಿ ಮೊಟ್ಟೆ ಹತ್ತು ಇಷ್ಟಿದ್ದ ರಾಣಿ ಮೊಟ್ಟೆ. ಆ ಥರ ಇದ್ರೆಲ್ಲ ಕಡ್ಡಿ ಮೊಟ್ಟೆ ಇದ್ದದನ್ನು ನಾವು ಪಾಲ್ ಮಾಡಿ ಒಂದು ಬಾಕ್ಸಿಗೆ 4 ಒಂದು ಬಾಕ್ಸಿಗೆ 4 ಹಾಕ್ರೆ ಆಚೆಗೆ ಹಾಕಿ ಆಚೆಗೆ ಬೇರೆ ಬಾಕ್ಸ್ ಜೇನು ಜಾಸ್ತಿ ಉತ್ಪತ್ತಿ ಆಗತ್ತ. ಹೌದು ಅಂದ್ರೆ ಪಾಲ್ ಮಾಡೋದಿದ್ರೆ ಈಗ ನಮ್ದು ಎಲ್ಲ ಪೆಟ್ಟಿಗೆ ಮಳೆಗಾಲದ ಉಳಿತಿಲ್ಲ. ಕೆಲವೊಂದು ಪೆಟ್ಟಿಗೆ ಎಲ್ಲ ಬಿಟ್ಟು ಹೋತು, ಏನೇ ಕ್ಲೀನ್ ಮಾಡೋದಿದ್ರು ಕಳೆದನ್ಸ ಪೆಟ್ಟಿಗೆಲ್ಲ ಕ್ಲೀನ್ ಹೋತ್ವಾ. ಹಾಗೆ ಅಂತ ಹತ್ತು ನಾವು ಪುನಃ ಇದು ಮಾಡ್ಬೇಕಾದ್ರೆ ಡಿವೈಡ್ ಮಾಡ್ತೀವಿ ಒಂದಕ್ಕೊಂದು. ಈ ಅಡಿ ಸೈಡಲ್ಲಿ ರಾಣಿ ಮೊಟ್ಟೆ ಫುಲ್ ತೋರುತ್ತೆ. ಈ ಸೈಡ್ ರಾಣಿ ಮೊಟ್ಟೆ ಅದ್ರಲ್ಲ ಐಲಿಲ್ಲ, ರಾಣಿ ಮೊಟ್ಟೆ ಹಾಕ್ರಿ ಅಂತ ಹೇಳ್ರಿ. ಅವು ಸ್ವಲ್ಪ ಕಚ್ಚೋದು ಕಮ್ಮಿ ಮಾಡ್ತಾರೆ, ಕಚ್ಚೋದು ಕಮ್ಮಿ ಮಾಡ್ತಾರೆ, ಸ್ಮೋಕ್ ಇದ್ದು. ಇಲ್ಲ ಅಂದ್ರೆ ಸ್ವಲ್ಪ ಕಚ್ಚು ಜಾಸ್ತಿ. ತಾಳ್ಮೆಯಿಂದ ಕೆಲಸ ಮಾಡ್ಬೇಕಲ್ಲ ಇದು. ಅಂದ್ರೆ ಹೆಚ್ಚು ಕಡಿಮೆ ಆದಾಗ ಅವಕ್ಕೆ ನೋವು ಆದ್ರೆ ಅವು ಅಟ್ಯಾಕ್ ಮಾಡ್ತವೆ. ನೀವು ತುಂಬಾ ಅರ್ಜೆಂಟ್ ಗಡಿಬಿಡಿಯಲ್ಲಿ ಇದು ಮಾಡೋಕ್ಕಾಗಲ್ಲ. ಒಂದೊಂದು ನೊಳ ಕೂಡ ಸ್ವಲ್ಪ ಸಡನ್ ಶೇಕ್ ಆಯ್ತು ಅಂದ್ರೆ ಬಂದ ಚುಚ್ಚಿ ಬಿಡ್ತು. ನಿಧಾನ ಆದಿದ್ರೆ ಅವಕ್ಕೆ ಅಷ್ಟು ಸಮಸ್ಯೆ. ನಿಮ್ಗೂ ಅವಾಗ ತುತ್ತಾವ? ಇದನ್ನ ಕೌಚ್ ಇಡುಕಿಲ್ಲ, ಹಂಗಾತ ಇಡುತ್ತೆ. ಅಷ್ಟು ಅಡಿಮಣಿ ಕ್ಲೀನ್ ಮಾಡಿ ಕಂಡ್ಕೊಂಡು ತುಪ್ಪ ಅಪ್ಪಗಾದ್ರೂ ಅಷ್ಟೇ, ತುಪ್ಪ ಇಲ್ಲಿಲ್ಲ ಅಂದ್ರೂ ಅಡಿಮಣಿ ಫಸ್ಟ್ ಕ್ಲೀನ್ ಮಾಡ್ತೀವಿ. ಏನಕ್ಕದ ಹಾಗೆ? ಅದೇ ನಾನು ಆವಾಗ ಹೇಳದ್ನಲ್ಲ ನೋಡಿ, ಇದರಲ್ಲಿ ಈ ಥರ ಇದಿದ್ರೆ ಇದರೆಲ್ಲ ವ್ಯಾಕ್ಸ್ ಮೌತ್ ಅಂದರೆ ಈ ಮೇಣೆ ಚಿಟ್ಟೆ ಅಂತಾರಲ್ಲ, ಆ ಚಿಟ್ಟೆ ಹುಳ ಆಯ್ತು, ಇದನ್ನೆಲ್ಲ ಕ್ಲೀನ್ ಮಾಡ್ತಾವ. ಅದರಲ್ಲಿ ಈ ಥರ ಆಯ್ತು ಕಣಿ ಇಲ್ಲಿ ನೋಡಿ, ಈ ಥರ ಸೈಡೆಲ್ಲ ಹತ್ತಲ್ಲ. ಅದೇ ಅಂತ ಹತ್ತು ಮೇಲೆ ಯಾವ್ದು ಏರಿ ಇತ್ತಲ್ಲ ಅದಕ್ಕೆ ಮೇಲೆ ಹತ್ಕೊಂತು. ಈ ಕಸ ಎಲ್ಲ ನಾವು ತಕ್ಕೊಡ್ಕೋಬೇಕು, ಇಲ್ಲ ಅದರಲ್ಲೆಲ್ಲ ಈ ಥರ ಆಗಿ ನಾನು ಆ ಏರಿ ಹಾಳದ್ದು ತೋರಿಸ್ತೆ, ಫೋಟೋ ತೆಗೆದಿತ್ತು, ಆಮೇಲೆ ತೋರಿಸ್ತಿದ್ದೆ ಯಾವ ಥರ ಆಗ್ತದೆ. ಇಲ್ಲ ಈ ಥರ ಹುಳ ಎಲ್ಲ ಇಲ್ಲಿದ್ದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಅಂದ್ರೆ ಅವು ಒಳ್ಳೆ ಬೆಳೆದು ಫುಲ್ಲಾತು. ಬಾಕ್ಸ್ ಈ ರೇಷ್ಮೆ ಹುಳ ಟೈಪ್ ಆತ್ತಲ್ಲ ಫುಲ್ ನೂಲಂಬಿ ಬಿಡ್ತು. ಈ ನೊಣಕ್ಕೂ ಜೇನು ನೊಣಕ್ಕೂ ಅಟ್ಯಾಕ್ ಮಾಡೋದು ಯಾವುದು ನೊಣ? ನಮ್ಮ ಸೈಡ್ ಹುಲಿ ಕಡ್ದ್ಲು ಮಾತ್ರ, ಬೇರೆ ಸೈಡ್ ಅಟ್ಯಾಕ್ ಮಾಡಿ ಜೇನು ಕುಡ್ಕೊಂಡು ಹೋತು ಅಥವಾ ಹೆಂಗೆ? ಜೇನು ಕುಡ್ಕೊಂಡು ಹೋತು, ಮತ್ತೆ ಹುಳನೂ ಕಚ್ಕೊಂಡು ಹೋತು. ಹುಳ ಕಚ್ಕೊಂಡು ಹೋದ್ರೆ ತೊಂದರೆ ಇಲ್ಲ ನಮ್ಗೆ. ರಾಣಿ ಹುಳ ಸಿಕ್ಕಿ ಸತ್ರ ಪೆಟ್ಟಿಗೆ ಇದಾಯ್ತು. ಹೌದು, ಪುನಃ ಡೆವಲಪ್ ಆಯ್ತು. ಒಂದು ತಿಂಗಳು ನಮ್ಗೆ ಲಾಸ್ ಆಯ್ತು. ಈ ಸೀಸನ್ ಆಗಲ್ಲ, ಒಂದು ತಿಂಗಳು. ಒಂದು ಹುಳನು ಸಾಯ್ಬಾರ್ದು, ಡ್ಯಾಮೇಜ್ ಆಗ್ಬಾರ್ದಲ್ಲ, ಅಷ್ಟೇ ನೀಟ್ ಅಂಡ್ ಕ್ಲೀನ್ ಇಡ್ಕ. ಇಡವತ್ತಿ ತುಂಬಾ ಅರ್ಜೆಂಟ್ ಇಟ್ ಮಾಡ್ರೆ ಅವು ಸಾಯ್ತಾವ. ಹೌದು. ಇದು ಹನಿ ಚಾಂಬರ್ ಮೇಲಿದ್ದು. ಇಡುವಾಗೂ ಹಾಗೆ. ಇದು ಸಂಸಾರ ಕೋಣೆ, ಇದು ಹನಿ ಚಾಂಬರ್. ಹನಿ ಚಾಂಬರ್ನ ತುಪ್ಪ. ಸಂಸಾರ ಕೋಣೆ ಇದೆಯಲ್ಲ ಅದನ್ನ ಮುಟ್ಟೋಂಗಿಲ್ಲ. ಅದನ್ನ ರಾಣಿ ಹುಳ ಆಯ್ತು ಅಂದೇಳಿ ಒಂದೊಂದು ಫ್ರೇಮ್, ಈಗ ನಾನು ಅದ್ರ ಆಚೆ ತೋರ್ಸ್ನಲ್ಲ ಹಾಗೆ ಈಗ ಒಂದೊಂದೇ ಫ್ರೇಮ್ ಎತ್ತಿ ಅದರಲ್ಲ ಅಡಿ ರಾಣಿ ಮೊಟ್ಟೆ ಇಟ್ಟಿತ್ತ ನೋಡ್ಬೇಕು. ಅಂದ್ರೆ ಈ ಟೈಮಲ್ಲಿ ಅವು ಡಿವೈಡ್ ಹಾಕೋದು. ಇದೀಗ ಅವಕ್ಕೆ ಡಿವೈಡ್ ಹಾಕೋ ಸೀಸನ್ ಜನವರಿಂದ ಶುರು ಆಗ್ತಾ. ಇದು ಗಂಡು ಮೊಟ್ಟೆ, ಈ ತರ ಮುಚ್ಚುಳ ಇರುತ್ತಲ್ಲ, ಇದು ಗಂಡು ಮೊಟ್ಟೆ. ಇದು ಈ ಕೆಲಸಗಾರ ಮೊಟ್ಟೆ, ಇದು ಹುಳದ್ದು. ಇದ್ರಲ್ಲ ತೋರತ್ ನೋಡಿ ಕಡ್ಡಿ ಮೊಟ್ಟೆ. ಒಂದೊಂದು ಕಡ್ಡಿ ಮೊಟ್ಟೆ ಇತ್ತಂದ್ರೆ ರಾಣಿ ನಳ ಇತ್ತಂದೇಳಿ. ರಾಣಿ ನಳ ಇಲ್ಲ ಅಂದ್ರೆ ಈ ಒಂದೊಂದು ಹೋಲಲ್ಲ 3-4 ಕಡ್ಡಿ ಮೊಟ್ಟೆ ಇರತ್ತೆ. ಅದು ಈ ಕೆಲಸಗಾರ ಹುಳ ಇಡೋದು. ಆವಾಗ ನಾವೇನು ಮಾಡಬೇಕು, ರಾಣಿ ಫೇಲ್ ಆದ ಬೇರೆ ಒಂದು ಇದರಿಂದ ಈ ಅಡಿ ಕೆಳ ಸೈಡ್ ಇತ್ತಲ್ಲ ಕಡ್ಡಿ ಮೊಟ್ಟೆ ಒಂದು ಇದನ್ನ ಇದಕ್ಕೆ ಕೊಟ್ಟರೆ ಸೈ ಪುನಃ ಆಟೋಮೆಟಿಕ್. ಇವು ಮನೆಯಿಂದ ಹೊರಗಡೆ ಹಾಪೋದು ಬಪ್ಪೋದು ಅದೇನಾದ್ರು ಟೈಮ್ ಏನಾರು ಇದೆಯಾ? ಟೈಮ್ ಅಂದ್ರೆ ಸಂಜೆ ಅಂದ್ರೆ ಲೈಟ್ ಬೆಳಕಿರೋ ತನಕ ಹೋಗಿ ಬತ್ತ 7 ಗಂಟೆ ತನಕ ಡೇ ಎಲ್ಲ ಹೋಗಿ ಬತ್ತ. ಬೆಳಿಗ್ಗೆ ಯಾವಾಗ ಅಂದ್ರೆ ಬೆಳಕಾಗಿರ್ತೋ 6:30-6 ಗಂಟೆ ಹಂಗೆ ಬೆಳಕಿದ್ರೆ ಕೂಡಲೇ ಹೊರಡುದೆ. ಅಂದ್ರೆ ಜೇನು ತೆಗಿಯೋದು ಟೈಮ್ ನಿಮ್ದು ಅಂದ್ರೆ ಡೇ ಅಲ್ಲಿ ಎಷ್ಟೊತ್ತಿ ಬೇಕಾದ್ರೆ ತೆಗಿಲಕ್ಕ? ಬೆಳಗ್ಗೆ ಎಷ್ಟೊತ್ತಿ ಬೇಕಾದ್ರೂ ತೆಗಿಲಕ್ಕ, ಜಾಗ ಟೈಮ್ ಅಂತ ಇಲ್ಲ.
ಇದೀಗೆಲ್ಲ ರೆಡಿ ಆಯ್ತು. ಸೀಲ್ ಆಗಿಲ್ಲ, ಸೀಲ್ ಆಗಿದ್ ನೋಡಿ ತೋರಿಸ್ತೀನಿ ನೋಡಿ. ಇದು ತೆಗೆ ರೆಡಿ ಆದ್ದು ತುಪ್ಪ ಇದೆ, ತುಪ್ಪ ರೆಡಿ ಆದ. ತುಪ್ಪ ರೆಡಿ ಆದ್ದು. ಅದು ತೆಗಿಯುವಾಗ ಹುಳ ಎಲ್ಲ ಹೆಂಗೆ ಡಿವೈಡ್ ಮಾಡಿ ಇಡ್ತೀರಿ ಹೆಂಗೆ? ಇಲ್ಲ, ಇದಕ್ಕೆ ಸ್ಮೋಕರ್ ಹಾಕರ್ಸೆ ಅವೆಲ್ಲ ಹೋದ ಬಿಟ್ಟು ಹೋದ. ಸ್ಮೋಕರ್ ಹಾಕರ್ಕೊಳ್ಳಿ ಹುಳ ಫುಲ್ ಹಾಕು. ಇಲ್ಲ ಅಂದ್ರೆ ಈ ಥರ ಶೇಕ್ ಮಾಡಿ ಕೊಡ್ತು ಬಿಟ್ರೆ ಸೈ. ಇಲ್ಲಿ ನೋಡಿ, ಇಲ್ಲೊಂದು ಕಚ್ಚಿ ಬಿಟ್ಟು ಈ ಥರ ಅಗ್ರೆಸಿವ್ ಆದಾಗ ಕೊತ್ತು ಸ್ವಲ್ಪ. ತುಂಬ ನೋಯ್ತದಲ್ಲ? ಅದಕ್ಕೇನಿಲ್ಲ, ಅದು ಚುಚ್ಚಿದಾಗ ಏನು ಮಾಡ್ಬೇಕಂದ್ರೆ ಒಂಚೂರು ಜೇನುತುಪ್ಪ ಹಚ್ಕೊಂಡ್ರೆ ಅಲ್ಲಿಗೆ ಒಂದು ಸ್ವಲ್ಪ ಜೇನುತುಪ್ಪ ಹಚ್ಕೊಂಡ್ರೆ ಆಯ್ತು. ಇಲ್ಲಿ ನೋಡಿ, ಇಲ್ಲೊಂದು ಚುಚ್ಚಿತ್ತು. ಅದು ಮುಳ್ಳದ? ಇದು ಮುಳ್ಳು, ಈ ಥರದ್ದು ಮುಳ್ಳು. ಅಂಬು ಅಂತಾರೆ ಅದಕ್ಕೆ. ಯಾಕಂದ್ರೆ ಸ್ವಲ್ಪ ಜೇನುತುಪ್ಪ ಹಚ್ಚಿಬಿಟ್ರೆ. ತುಂಬ ಜನರಿಗೆ ಜೇನು ಅಟ್ಯಾಕ್ ಆಗತ್ತಲ್ಲ, ಅಟ್ಯಾಕ್ ಆದಾಗ ಫಸ್ಟ್ ನಾವು ಏನು ಮಾಡ್ಬೇಕಾ? ಅಟ್ಯಾಕ್ ಆದಾಗ ಅಂದ್ರೆ ಸಡನ್ ನಾವು ಗಡಿಬಿಡಿ ಮಾಡೋಕ್ಕಾಗ. ಅಂದ್ರೆ ಎಷ್ಟು ಸ್ಲೋ ಆಯ್ತು ಅಷ್ಟು ಸ್ಲೋನೇ ವಾಪಸ್ ಇಡಬೇಕು. ಒಂದು ಸ್ವಲ್ಪ ಕೊಚ್ಚಿದ್ರು ವಾಪಸ್ ಎಲ್ಲ ಇಟ್ಟು. ಪಬ್ಲಿಕ್ ಅಲ್ಲಿ ಅಟ್ಯಾಕ್ ಆದಾಗ? ಪಬ್ಲಿಕ್ ಅಲ್ಲಿ ಅಟ್ಯಾಕ್ ಆದಾಗ ಹೊಗೆನೆ ಹಿಡಿಬೇಕು. ಹಾಗೆ ಫುಲ್ ಹೊಗೆ ಹಾಕಿದ್ರೆ ಸರಿ, ಬೇರೆ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ತುಂಬಾ ಕದ್ದಾಗ ಅಟ್ಯಾಕ್ ಮಾಡಿದಾಗ ಅಡ್ಮಿಟ್ ಆಗ್ಲೇಬೇಕು ಹಾಸ್ಪಿಟಲ್. ಹೌದು, ಯಾಕಂದ್ರೆ ಒಬ್ರು ಅದೇನ ನಂಜಿನಾಂಶ ಜಾಸ್ತಿ ಆಗುತ್ತೆ. ಹೌದು, ಅಂದ್ರೆ ರಿಯಾಕ್ಷನ್ ಆಗುತ್ತೆ ಕೆಲವರಿಗೆ. ಈಗ ಮಾರುಕಟ್ಟೆಗೆ ಮತ್ತೆ ಬೆಂಗಳೂರು ಸೈಡು ಮತ್ತೆ ಸಿಟಿ ಸೈಡ್ ಎಲ್ಲ ಒಂದಿಷ್ಟು ಜನ ಹಿಂದಿಯವರು ಮತ್ತೆ ಬೇರೆಯವರೆಲ್ಲ ಈ ಜೇನನ್ನು ತಟ್ಟಿ ಇಟ್ಕೊಂಡು ಜೇನುತುಪ್ಪನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಬಟ್ ಒರಿಜಿನಲ್ ಜೇನುತುಪ್ಪ ಯಾರಿಗೂ ಸಿಗ್ತಾ ಇಲ್ಲ. ಅಂದ್ರೆ ಅದು ಸಕ್ಕರೆ ಪಾಕ ಅಥವಾ ಬೆಲ್ಲ ಪಾಕ ಆ ಥರ ಅಂತ ಹೇಳ್ತಾರೆ. ಈಗ ಒರಿಜಿನಲ್ ತುಪ್ಪ ಅಂತ ಹೇಳಿದ್ರೆ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಗೆ ಸಿಗತ್ತೆ ಒರಿಜಿನಲ್ ಸಿಗತ್ತೆ. ಮತ್ತಂದ್ರೆ ಒಂದವ್ರ ನಂಬಿಕೆ, ಕೆಲವರಿಗೆ ಈಗ ಮಾಡೋರಿಗೆ ಒರಿಜಿನಲ್ ತುಪ್ಪ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸಕ್ಕರೆ ಪಾಕ ಮಿಕ್ಸ್ ಮಾಡ್ತಾರೆ ಕೆಲವರು ಎಂತ ಮಾಡ್ತಾರೆ, ಈ ತಟ್ಟಿ ಇರುತ್ತಲ್ಲ ಹೆಜ್ಜೆ ತಟ್ಟಿ ಸಿಗುತ್ತೆ. ಈಗ ನಿಮ್ಮ ಹತ್ರ 100% ಒರಿಜಿನಲ್ ಜೇನುತುಪ್ಪ ಸಿಗತ್ತೆ, ಯಾವುದೇ ರೀತಿ ಮಿಕ್ಸ್ ಆ ಥರ ಏನೂ ಇಲ್ಲ. ನಿಮ್ದು ಏನಿದ್ರು ಬಂದು ನೋಡ್ಕೊಂಡು ನಿಮ್ಮ ಅವ್ರ ಎದುರುಗಡೆನೆ ಬೇಕಂದ್ರೆ ತಟ್ಟಿ ಓಪನ್ ಮಾಡಿ ತಗೊಂಡು ಅದ್ರಲ್ಲಿ ಹಾಕಿ ಸ್ಟ್ರೈಟ್ ಮಾಡಿ. ಓಕೆ, 1 ಲೀಟರ್ ಜೇನುತುಪ್ಪಗೆ ಎಷ್ಟು ಚಾರ್ಜ್? ಲೀಟರ್ ಲೆಕ್ಕ ಅಲ್ಲ, ನಮ್ದು ಕೆಜಿ ಲೆಕ್ಕ. 550 ಹೇಳುತ್ತೆ. ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಇಲ್ಲೆಲ್ಲ ಬೇರೆ ಸೈಡ್ ಎಲ್ಲ 700 ರೂಪಾಯಿ ಹೆಂಗ್ ತಗೊಂಡ್ರೆ ನೀವು 500. ಈಗ ದೂರದ ಊರಿಂದ ಏನಾರು ಬೇಕಂದ್ರೆ ಅವ್ರಿಗೆ ಹೆಂಗ್ ಕಳ್ಸಿಕೊಡ್ತೀರಿ ನೀವು? ಅವ್ರಿಗೆ ಅಂದ್ರೆ ಯಾರು ಬರೋರಿದ್ರೆ ಕಳ್ಸಿ ಕೊಡ್ಬಹುದು. ಇಲ್ಲಾಂದ್ರೆ ಕೊರಿಯರ್ ಮಾಡೋದು ಆ ತರ ಆಪ್ಷನ್ ಸದ್ಯ ಮಾಡ್ಲಿಲ್ಲ. ಇನ್ನು ಬೇರೆ ತರ ಏನಾದ್ರು ಕಳ್ಸಿ. ಈಗ ವಿಡಿಯೋ ನೋಡಿ ಈಗ ಬೆಂಗಳೂರಿಂದನೋ ಅಥವಾ ಬೇರೆ ಊರಿಂದ ಬೇಕಂತಾರೆ, ಅವಾಗ ನೀವು ಹೆಂಗ್ ಮುಡ್ಸೋಕೆ? ಆ ತರ ಇದ್ರೆ ಕೊರಿಯರ್ ಮಾಡ್ಲಾ. ನಿಮ್ಮ ಫೋನ್ ನಂಬರು? 8970 147 691. ನಿಮ್ಮ ಹೆಸರು? ಉದಯ್ ಕುಮಾರ್. ಓಕೆ, ನಿಮ್ದು ಮನೆ ಹಾಜ್ರಿ. ಜೇನುತುಪ್ಪದಿಂದ ಏನೆಲ್ಲ ಆರೋಗ್ಯಕ್ಕೆ ಉಪಯೋಗ ಇದೆ, ಹೆಂಗೆ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ? ಅದ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಅಂದ್ರೆ ಯಾವ್ದು ಕೆಟ್ಟದ್ದಲ್ಲ ಅಂದ್ರೆ ಒಳ್ಳೇದೇ ಹೆಲ್ತಿ ಫುಡ್. ಮತ್ತೆ ಅಂದ್ರೆ ಯಾವ್ದಕ್ಕೂ ವ್ಯಾಲಿಡಿಟಿ ಇಲ್ಲ ಅಂತಾರೆ, ಹಾಳಾಗುದಿಲ್ಲ. ಮಕ್ಕಳಿಗೆಲ್ಲ ಜಾಸ್ತಿ, ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ಮೆಡಿಸಿನ್ ಕೊಡುವಾಗೆಲ್ಲ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ಅಷ್ಟು ಇದಿಲ್ಲ, ಮಾಹಿತಿ ಇಲ್ಲ. ಈಗ ಜೇನು ನೋಳನ್ನ ಹೊರಗಡೆ ತೆಗಿತಿದ್ರಿ ನೀವು? ಇದೀಗ ತುಪ್ಪ ತೆಗೆದಿಲ್ಲ. ಬಿಟ್ಟು ಹಾತುವ ಇಮಿಡಿಯೇಟ್ಲಿ ಅಥವಾ ಹೆಂಗೆ? ಇಮಿಡಿಯೇಟ್ ಬಿಟ್ಟು ಆತು. ಅಂದ್ರೆ ಅದ್ರಲ್ಲಿ ಬಿಡುದಿಲ್ಲ, ಯಾವ್ದೋ ಸಂಸಾರ ಕೋಣೆಯಲ್ಲಿ ಬಿಡುದಿಲ್ಲ, ಇದ್ರಲ್ಲಿ ಬಿಡ್ತಾವೆ. ಹನಿ ಚಾಂಬರ್ ಅಲ್ಲಿ ಬಿಟ್ಟು ಇದೆಲ್ಲ ನೀವು ಟ್ರೈನಿಂಗ್ ಹೆಂಗೆ ತಗೊಂಡಿದ್ದು? ಎಲ್ಲಿ ಟ್ರೈನಿಂಗ್? ಅದು ನಾನು ಆಲ್ರೆಡಿ ಯೂಟ್ಯೂಬೇ ಮತ್ತೆ ಇಲ್ಲ ಬೆಳತಂಗಡಿದ ಒಬ್ರ ಚಂದ್ರಕಾಂತ್ ಒಂದೊಂದು ಹುಳನು ಇಂಪಾರ್ಟೆಂಟ್ ಅಲ್ಲ, ನೀವು ಇಡುವಾಗ ಅಷ್ಟು ಜಾಗ್ರತೆಯಿಂದ ಇಟ್ಕಲ್ಲ. ರಾಮಚಂದ್ರ ಭಟ್ ಅಂದ ಮಾಹಿತಿ ಕೊಡಕ್ ಬಂದಿರೋರು, ಅವರಿಂದ ಮಾಹಿತಿ ತಕೊಂಡು ಸ್ಟಾರ್ಟಿಂಗ್ ಒಂದು 2 ಪೆಟ್ಟಿಗೆ ಇಟ್ಟಿದೆ ಅಷ್ಟೇ. ಈಗ ಒಂದು ಎಷ್ಟು ಪೆಟ್ಟಿಗೆ ಇಟ್ಟಿರಿ? ಒಂದೊಂದು 25 ಪೆಟ್ಟಿಗೆ. ಇದ್ರೊಳಗೆ ಜಜ್ಜಿ ಆತ ಇಲ್ಲ ಅಂದ್ರೆ ಆಯ್ತು. ಈಗ ಮನೆಗೆ ಸೇಫ್ಟಿಯಾಗಿ ಅವು ನಿಂತ್ರಿ ಅಲ್ಲ, ಅದಾಯ್ತು. ಈಗ ಅವು ಹೊರಗಡೆ ಹೋಗಿ ಬರಕ್ಕೆ ಇದು ಒಂದೇ ಹೋಲ ಅಲ್ಲ? ಇದು ಹೋಲ್ ಅಲ್ಲ, ಇದು ಅವಕ್ಕೆ ಏರ್ ಗಾಳಿ ಇದೆ. ಇದು ಅವಕ್ಕೆ ಇದು ಅಡಿಗಡೆಯಿಂದ ಹಿಂಗೆ ಇದರಿಂದ ಹೊರಗಡೆ ಹೋಯೇ ಬತ್ತು. ನಾವು ಅವಕ್ಕೆ ಇಬ್ಬಕ್ಕೆ ಒಂದು ಪೆಟ್ಟಿಗೆ ಅಷ್ಟೇ ನಾವು ಕೊಡು. ಸಾಕುದಂದ್ರೆ ಪೆಟ್ಟಿಗೆ ಕೊಡುದಷ್ಟೇ, ಅಂದ್ರೆ ಅವಕ್ಕೆ ಮನಿ ಮಾಡಿ ಕೊಡುದಷ್ಟೇ. ಅದ್ ಬಿಟ್ರೆ ಸಾಕು ಜನ ಅಂದ್ರೆ ಕೂಡ ಅವ್ರು ಸಕ್ಕರೆ ನೀರು ಇಟ್ಟೇ ತುಪ್ಪ ಮಾಡ್ತಾರೆ. ಯಾವ ಕಾರಣಕ್ಕೂ ಒಂದ್ ವೇಳೆ ಸಕ್ಕರೆ ನೀರು ಇಟ್ಟರೆ ಅದನ್ನು ಮುಟ್ತು ಅವು
ಅಂದ್ರೆ ಮಳೆಗಾಲದಲ್ಲಿ ಸಿಗುದಿಲ್ಲ ಅಲ್ಲ, ಈ ಹೂವಿಗೆ ನೀರು ಹೋಗಿ ಅವಕ್ಕ ಇದು ಸಿಗುದಿಲ್ಲ. ಆ ತರ ಮಳೆಗಾಲದಲ್ಲಿ ಸಕ್ಕರೆ ನೀರು ತಗೊಂತ, ವೈಸಾಖದಲ್ಲಿ ಜಾಸ್ತಿ ಹೊರಗೆ ಹಾಕೋದು. ಮಳೆಗಾಲದಲ್ಲಿ ವೈಸಾಖದಲ್ಲಿ ಸಕ್ಕರೆ ನೀರು ಇಟ್ಟರು ಹೊರಗಿಂದ ತಗೊಂಡ್ ಬರ್ತೀವಿ. ಈಗ ಸಕ್ಕರೆ ನೀರ ಇಟ್ಟು ಜೇನುತುಪ್ಪ ರೆಡಿ ಹಾಕೋ, ಈ ಹೂವಿಂದ ಇದೆಲ್ಲ ತಗೊಬಂದ ಹೂವಿನ ರಸಗಳ ತಗೊಬಂದ ಜೇನುತುಪ್ಪ ರೆಡಿ ಹಾಕಿ ಏನೋ ಡಿಫ್ರೆನ್ಸ್ ಇತ್ತಾ ಟೇಸ್ಟ್? ಸಕ್ಕರೆ ನೀರು ಟೇಸ್ಟ್ ಎಲ್ಲ ಅಷ್ಟು ಅನ್ಸೋದಿಲ್ಲ. ಈ ಇದ್ರಲ್ಲ ಅಂತಂದ್ರೆ ಈ ಔಷಧಿ ಇದ್ರದ್ದು ಹೊರಗಿಂದ ಹೂವಿನ ಔಷಧಿ ಗುಣ ಜಾಸ್ತಿ. ಅವು ಜಾಸ್ತಿ ಹರ್ಸ್ಕೊಂಡು ಹೋಗೋದು ಹೂವನ್ನು. ಹೌದು, ಅಂದ್ರೆ ಅಂತ ಹೂವೇ ಇಂಥ ಹೂವು ಅಂತ ಇತ್ತ ಅಥವಾ ಎಲ್ಲ ಹೂವು? ಈ ಅಂಟ್ವಾಳ ಹೂವು ಮತ್ತೆ ಈ ಬೇರೆ ಬೇರೆ ಜಾತಿ ಹೂವಲ್ಲ, ಅದ್ರಲ್ಲಿ ಒಳ್ಳೆ ಮೆಡಿಸಿನ್ ಇತ್ತಂದ್ರೆ ಈ ಎಲ್ಲಾ ತರದ ಹೂವು ಇದು ಮಾಡ್ತಾರೆ. ಅಂದ್ರೆ ಇಂಥ ಅಂದ್ರೆ ಕಾಡು ಪ್ರದೇಶದಲ್ಲಿ ಮಾತ್ರ ಜೇನು ಹುಳುಗಳು ಜಾಸ್ತಿ. ಪ್ಯಾಟ್ ಸಿಟಿಯಲ್ಲೆಲ್ಲ ಅವಕ್ಕೆ ಹೂ ಸಿಗುದಿಲ್ಲ. ಹೂ ಸಿಗದಿದ್ರೆ ಗೂಡಿಟ್ಟು ಪ್ರಯೋಜನ ಇಲ್ಲ. ಈ ಹೊಲ ಸೈಡ್ ಅಲ್ಲ ಎಲ್ಲಾ ಜಾತಿ ಹೂ ಸಿಕ್ಕಿ ಮೆಡಿಸಿನ್ ಪವರ್ ಜಾಸ್ತಿ ಇದೆ. ಈ ತರ ಇದನ್ನ ಈ ತರ ಸೀಲ್ ಓಪನ್ ಮಾಡಿ, ಸೀಲ್ ಓಪನ್ ಮಾಡಿ ಅದು ಹಂಗೆ ಹಾಕಿದ್ರೆ ಕೈ ಬರುತ್ತೆ. ಹೆಂಗೆ ಕೈ ಅಲ್ಲ, ಇದು ತುಪ್ಪ ಬಿಡುದಿಲ್ಲ ಅಂದ್ರೆ ಬ್ಲಾಕ್ ಮಾಡಿ ಇರ್ತಾವಲ್ಲ, ತುಪ್ಪ ಬರುದಿಲ್ಲ. ಹೌದೌದು, ಈ ತರ ಓಪನ್ ಮಾಡಿ ಇದು ವೇಸ್ಟ್ ಇದನ್ನ ಹಾಕೋದಿಲ್ಲ. ಎರಡು ಸೈಡ್ ಈ ತರ ಹಿಡ್ಕೊಂಡು ಈ ತರ ಸೀಲ್ ಓಪನ್ ಮಾಡಿ, ಈ ತರ ಓಪನ್ ಮಾಡಿ ಇದನ್ನ ಇದರಲ್ಲ ಹಿಂಗೆ ಮಿಷನಿಗೆ ಹಿಂಗೆ ಹಾಕಿ ಮಿಷನೆಲ್ಲ ಇದಾವೆ. ಹ್ಯಾಂಡ್ಲ್ ಮಿಷನ್ ಇತ್ತು, ಅದ್ರಲ್ಲಿ ತಿರ್ಸಕ್ಕೆ ಇದಂದ್ರೆ ನಂದು ಕರೆಂಟ್ ಆಗಿ ಅಷ್ಟೇ ಮಿಷನ್. ಎರಡು ಸೈಡ್ ರೊಟೇಟ್ ಇಲ್ಲ ಅಂದ್ರೆ ಮತ್ತೊಂದು ಸೈಡಿಂದ ಬಾಕಿ